ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಸ್ಟೂಡೆಂಟ್ ಬಸ್ ಪಾಸ್ BMTC ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಸೇವಾ ಸಿಂಧು ಅಂತ ಹಾಕಿ ಈ ಥರ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಯಿತು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ, ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಆಲ್ರೆಡಿ ರಿಜಿಸ್ಟರ್ ಆಗಿದೆ, ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಮೊಬೈಲ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ಮೊಬೈಲ್ ನಂಬರ್ನ ಹಾಕ್ಕೊಂಡು ಗೆಟ್ OTP ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ಆಗಿದೆ ಮೊಬೈಲ್ಗೆ 6 ನಂಬರ್ಸ್ ಅಂತ OTP ಹೋಗಿದೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. OTPನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸಬ್ಮಿಟ್ ಕೊಡಬೇಕಾಗುತ್ತೆ. ರಿಜಿಸ್ಟರ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ರಿಜಿಸ್ಟರ್ ಆಗೋದು ಹೇಗೆ ಸೇವಾ ಸಿಂಧುಗೆ ಅಂತ ಕೂಡ ನಿಮಗೆ ಅದರಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲ ಕ್ಯಾಪ್ಚರ್ ಕೋಡ್ ಹಾಕಿನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ. ನೋಡ್ತಾ ಇರ್ಬೋದು, ಲಾಗಿನ್ ಆಗಿದೆ ಸೇವಾ ಸಿಂಧು. ನಿಮ್ಮ ವೆಬ್ಸೈಟ್, ನಿಮ್ಮ ಫೋನ್ಗೆ, ನಿಮ್ಮ ಇದಕ್ಕೆ ಲಾಗಿನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಮೆನು ಅಂತ ಇದೆಯಲ್ಲ, ಮೆನು ಕೆಳಗಡೆ ತುಂಬ ಆಪ್ಷನ್ಸ್ಗಳಿದೆ. ಇಲ್ಲಿ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಸರ್ವಿಸಸ್ ಇದೆ. ಇದರಲ್ಲಿ ಸೇವಾ ಸಿಂಧುಯಲ್ಲಿ ತುಂಬಾ ಸರ್ವಿಸಸ್ ಇದೆ. ಆ ಸರ್ವಿಸಲ್ಲಿ ತುಂಬ ಹುಡ್ಕೋದಕ್ಕಾಗೋದಿಲ್ಲ, ಏನಿಲ್ಲ ಅಂದರೆ 100 ಪೇಜಷ್ಟು ನಿಮಗೆ ಸರ್ವಿಸಸ್ ಇದೆ. 100 ಪೇಜಸ್ ಇದೆ. 100 ಸರ್ವಿಸ್ ಎಲ್ಲ 100 ಪೇಜಸ್ ಅಷ್ಟಿದೆ, ಹುಡ್ಕೋದಕ್ಕಾಗೋದಿಲ್ಲ. ನೀವು ಇಲ್ಲಿ ಸರ್ಚ್ ಅನ್ನೋದಿದೆಯಲ್ಲ, ಸರ್ಚ್ ಅಲ್ಲಿ BMTC ಬಸ್ ಪಾಸ್ ಅಂತ ಹಾಕಿದ್ರೆ ಸಾಕು, ಇಲ್ಲ BMTC ಅಂತ ಹಾಕಿದ್ರೆ ಸಾಕು. ಅದಕ್ಕೆ ರಿಲೇಟೆಡ್ ಆಗಿರೋಂಥ ಏನೆಲ್ಲ ಇದಿತ್ತು ಸರ್ವಿಸಸ್ ಇದೆಯೋ ಅದೆಲ್ಲ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಲಾಸ್ಟ್ ಒನ್ ನೋಡ್ತಾ ಇಲ್ಲ, 4th ಒನ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಲ್ಲ, ಇದರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಇದಿಲ್ಲ, ಆಕ್ಷನ್ ಕೆಳಗೆ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆಗುತ್ತೆ. ಆಲ್ರೆಡಿ ನನ್ನ ಹತ್ರ ಇರೋದ್ರಿಂದ ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾರೆ. ಇವಾಗ ಬಸ್ ಪಾಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಪೇಜ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2025-26 ಅಂತ ಅಂದ್ಬಿಟ್ಟು ಇದು ಕೆಳಗಡೆ ಪ್ರಮುಖ ಮಾಹಿತಿಗಳು ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಡೀಟೇಲ್ಸ್ ಆಗಿ ತೋರಿಸ್ತಾ ಇದೆ. ನಿಮಗೆ ಏನೆಲ್ಲ ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು ಮಗುದು ಒಂದು ಫೋಟೋ ಬೇಕಾಗುತ್ತೆ, ಮತ್ತು ಸ್ಯಾಟ್ ನಂಬರ್ ಬೇಕಾಗಿರುತ್ತೆ, ಮತ್ತು RD ನಂಬರ್ ಇದ್ದರೆ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ಸ್ SC ST ಅದರ RD ನಂಬರ್ ಬೇಕಾಗಿರುತ್ತೆ, ಮತ್ತು ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ, ಮತ್ತು ಬಸ್ ಪಾಸ್ಗೆ ಬೇಕಾಗಿರೋ ಅಂಥ ಅಪ್ಲಿಕೇಶನ್ ಏನು ನೀವು ತೋರಿಸೋದ್ನಲ್ಲ ಫಸ್ಟ್ ಒಂದು ಡೌನ್ಲೋಡ್ ಮಾಡಿ ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಸೀಲು ಸೈನ್ ಆಗಿರಬೇಕಾಗಿರುತ್ತೆ. ಮತ್ತು ಬಿಲ್ ಕಟ್ಟಿ ನೀವು ಫೀಸ್ ಕಟ್ಟಿರೋಂಥ ಬಿಲ್ ರಸೀದಿ ಕೂಡ ಬೇಕಾಗುತ್ತೆ. ಇಷ್ಟು ಕೂಡ ನೀವು ಇಟ್ಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಬಂದರೆ ಇಲ್ಲಿ ಸಿಟಿಸನ್ಶಿಪ್ ಕೇಳ್ತಾ ಇದೆ. ನಿಮ್ಮ ಸಿಟಿಸನ್ಶಿಪ್ ಯಾವುದು ಅಂತ ಅಂದ್ಬಿಟ್ಟು ಇಂಡಿಯನ್ನ ಇಲ್ಲ ಅಂದರೆ ಫಾರಿನ್ನ ಅಂತ ಅಂದ್ಬಿಟ್ಟು ನೀವು ಇಂಡಿಯನ್ ಆಗಿದೆ ಇಂಡಿಯನ್ ಅಂತ ಹಾಕೋಬೇಕಾಗುತ್ತೆ. ಅದಾದಮೇಲೆ ಆಧಾರ್ OTP ಅಂತ ಇದೆಯಲ್ಲ, ಆಧಾರ್ OTP ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ KYC ಕೇಳ್ತಾ ಇದೆ. ಆಧಾರ್ ಕಾರ್ಡ್ KYCನ ಮಾಡಬೇಕಾಗುತ್ತೆ. ಯಾರ್ದಂದರೆ ಸ್ಟೂಡೆಂಟ್ ಆಧಾರ್ ಕಾರ್ಡನ್ನ ಹಾಕೋಬೇಕಾಗುತ್ತೆ. ಮೊದಲು ಆಧಾರ್ ಕಾರ್ಡ್ ಸ್ಟೂಡೆಂಟ್ ಆಧಾರ್ ನಂಬರ್ನ ಹಾಕೋಬೇಕು. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಆದಮೇಲೆ ಕೆಳಗಡೆ ಬಂದರೆ ನನ್ನ ಆಧಾರ್ ಮಾಹಿತಿ ಅಂತ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆದಮೇಲೆ ಕೆಳಗಡೆ ಬಂದರೆ ನೀವು ಯಾವ ಮುಖಾಂತರ ತೊಗೊತಾ ಇದ್ದರೆ OTP ಮುಖಾಂತರ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆ OTP ಜನರೇಟ್ OTP ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಮೆಸೇಜ್ ಹೋಗಿದೆ, ನಿಮಗೆ OTP ಹೋಗಿದೆ ಅಂತ ಬಂದು ತೋರಿಸ್ತಾ ಇದೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕೆಳಗಡೆ ಕಾಲಮ್ ಕೂಡ ಓಪನ್ ಆಗಿದೆ. ಇವಾಗ ಇಲ್ಲಿ ನಿಮ್ಮ OTP ಏನು OTP ಬಂದಿರುತ್ತಲ್ಲ, ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕಾಗುತ್ತೆ, ಲಿಂಕ್ ಆಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ. ಆ ಲಿಂಕ್ ಆಗಿರೋಂಥ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕು. ಕ್ಲಿಕ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು, ಇವಾಗ ನೆಕ್ಸ್ಟ್ ವಾಪಸ್ ಈ ಪೇಜಿಗೆ ಬಂದಿದೆ. ಇಲ್ಲಿ ಕೆಳಗಡೆ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ, ಕ್ಲಿಕ್ ಹಿಯರ್ ಟು ಗೆಟ್ ಡೇಟಾ ಅಂತ ಇದೆಯಲ್ಲ, ಅಂದರೆ ಆಧಾರ್ ಡೇಟಾ ತೊಗೊಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ ಇರುತ್ತೋ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ವಿದ್ಯಾರ್ಥಿ ಹೆಸರಾಗಿರ್ಬೋದು, ಆಧಾರ್ ಕಾರ್ಡಲ್ಲಿ ಇರೋವಂಥ ಫೋಟೋ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಮಗು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ತಂದೆ ತಾಯಿ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ತಂದೆ ಹೆಸರು ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ತಾಯಿ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ತಾಯಿದಾಗಲಿ ಪೇರೆಂಟ್ಸ್ದಾಗಲಿ ಬೇರೆ ಹಾಕ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಕೊಡಬೇಕಾಗುತ್ತೆ. ಮಾಡಿದ ತಕ್ಷಣ ನಿಮಗೊಂದು OTP ಕೂಡ ಹೋಗುತ್ತೆ. ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ನ ಹಾಕಿದ ತಕ್ಷಣ ಒಂದು OTP ಕೇಳುತ್ತೆ ವೆರಿಫೈ ಮಾಡೋದಕ್ಕೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. OTP ಅದಕ್ಕೂ ಲಿಂಕ್ ಆಗಿರೋವಂಥದ್ದಲ್ಲ, ಪೇರೆಂಟ್ಸ್ದು ಯಾವುದೇ ಆದ್ರೂ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಆ ನಂಬರಿಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಇದೆಯಲ್ಲ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ.
ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ವೆರಿಫೈಡ್ ಅಂತ ಆಗಿದೆ. ಓಕೆ ಅಂತ ಕೊಡಬೇಕಾಗುತ್ತೆ. ಓಕೆ ಅಂತ ಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಮತ್ತು ನೀವು SCನೋ STನೋ ಜನರಲ್ಲೋ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. SC ST ಆದರೆ ನೀವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಿದ್ರೆ ಅಂದರೆ ಹಾರ್ಡಿನ ನಂಬರ್ನ ಹಾಕಿದ್ರೆ ನಿಮಗೆ ತುಂಬ ಸ್ವಲ್ಪ ಕಮ್ಮಿ ಆಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ಜನರಲ್ ಆದರೆ ಮಾಮೂಲಿ ಇರುತ್ತೆ. ನಿಮಗೆ ನಿಮ್ಮ ಕ್ಯಾಟಗರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಜನರಲ್ ಅಂತ ಕೊಡಬೇಕಾಗತ್ತೆ. ಸೆಲೆಕ್ಟ್ ಮಾಡಲೇಬೇಕಾಗತ್ತೆ. ಜನರಲ್ ಇದ್ದರೆ ಅವಶ್ಯಕತೆ ಎಲ್ಲ ಆರ್.ಡಿ ನಂಬರ್ ಹಾಕಬೇಕು ಅಂತ. ಅದು SC ST ಕೇಳಿದ್ರೆ ಮಾತ್ರ ಅದು ಹಾಕಲೇಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ವಿಳಾಸ ಕೇಳ್ತಾ ಇದೆ. ಆಧಾರ್ ಕಾರ್ಡಲ್ಲಿ ಇರೋದೇ ಅಡ್ರೆಸ್ ಕಾಯಂ ವಿಳಾಸ ಅಂತ ಆದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋ ಬಸ್ ಪಾಸ್ಗೆ ಸೇಮ್ ಆಗಿರೋದ್ರಿಂದ ಅಂದರೆ ಆಧಾರ್ ಕಾರ್ಡಲ್ಲಿರೋದು ಮತ್ತು ನಾನು ಅಪ್ಲೈ ಮಾಡ್ತಾ ಇರೋದು ಸೇಮ್ ಅಡ್ರೆಸ್ ಆಗಿರೋದ್ರಿಂದ ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲ ಅಂತದವ್ರಿಗೆ ಇಲ್ಲ ಅಂತ ಕೊಟ್ಟರೆ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಯಾವ ಸ್ಟೇಟು ಏನೆಲ್ಲ ಡಿಸ್ಟ್ರಿಕ್ಟು ಪ್ರತಿಯೊಂದು ಹಾಕಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೀವು ಏನು ಓದ್ತಾ ಇರೋ ಅಂತ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಪ್ರೈಮರಿನೋ ಹೈಸ್ಕೂಲೋ CBSEನೋ PUCನೋ ಡಿಗ್ರಿನೋ ಪ್ರತಿಯೊಂದು ಯಾವುದು ಓದ್ತಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ನೀವು ಹೈಸ್ಕೂಲು ಪ್ರೈಮರಿ ಆದರೆ ಸ್ಯಾಟ್ ನಂಬರ್ ಕೇಳುತ್ತೆ, ಇಲ್ಲ ಡಿಗ್ರಿ PU ಮೇಲೆ ಅಂತ ಹೋದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ. ನಾನು PU ಅಪ್ಲೈ ಮಾಡ್ತಾ ಇರೋದ್ರಿಂದ ನನಗಿಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಅದೇ ನೀವು ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಅಂತ ಕೇಳಿದ್ರೆ ಅದಕ್ಕೆ ನಿಮಗೆ ಅಲ್ಲಿ ಸ್ಯಾಟ್ ನಂಬರ್ ಅಂತ ಕೇಳುತ್ತೆ. ಸ್ಯಾಟ್ ನಂಬರ್ ಹಾಕಿದ ತಕ್ಷಣ ನಿಮ್ಗೆ ಪ್ರತಿಯೊಂದು ಡೀಟೇಲ್ ಬಂದುಬಿಡುತ್ತೆ. ಇಲ್ಲೇ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವಿದ್ಯಾರ್ಥಿಯ ಸ್ಟೂಡೆಂಟ್ ನೇಮ್ ಹಾಕಬೇಕಾಗುತ್ತೆ, ಇನ್ಸ್ಟಿಟ್ಯೂಷನ್ ನೇಮ್ ಹಾಕಬೇಕಾಗುತ್ತೆ. ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಇನ್ಸ್ಟಿಟ್ಯೂಟ್ ಅವರು ಓದ್ತಾ ಇರೋದು ಅಂತ. ಆಮೇಲೆ ಏನು ಕೋರ್ಸ್ ತೊಗೊಂಡಿರೋದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಶಿಕ್ಷಣ ಏನು ಇನ್ಸ್ಟಿಟ್ಯೂಟ್ ಅಡ್ರೆಸ್ ಇರುತ್ತಲ್ಲ, ಶಿಕ್ಷಣ ಸಂಸ್ಥೆ ವಿಳಾಸ ಅದನ್ನು ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ನೀಟಾಗಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದಲ್ಲ ಪ್ರಯಾಣ ಮಾರ್ಗದ ವಿವರಗಳು ಅಂತ ಅಂದ್ಬಿಟ್ಟು ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಎಲ್ಲಿಂದ ಹತ್ತೀರಾ, ನೀವು ಮನೆ ಸ್ಟಾಪು, ಮನೆ ಹತ್ರ ಯಾವ ಸ್ಟಾಪ್ ಇದೆಯೋ ಎಲ್ಲಿಂದ ಹತ್ತೀರಾ ಮನೆ ಹತ್ರ ಅಲ್ಲಿನ ಸ್ಟಾಪ್ನ ಹಾಕ್ಕೋಬೇಕಾಗತ್ತೆ, ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಸ್ಟಾಪು ನೀವು ಯಾವ ಊರು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲಿವರೆಗೂ ಅಂತ ಕೇಳ್ತಾರೆ, ಟು ಸ್ಟಾಪ್ ಅಂತ ಅಂದ್ಬಿಟ್ಟು ನೀವು ಎಲ್ಲಿ ಇಳಿತೀರಾ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಯಾವ ಕಾಲೇಜ್ ಎಲ್ಲಿ ಬರುತ್ತೆ, ಸ್ಕೂಲ್ ಎಲ್ಲಿ ಬರುತ್ತೆ ಅದು ನೋಡ್ಕೊಂಡು ಅಲ್ಲಿ ಹಾಕ್ಕೋಬೇಕಾಗತ್ತೆ ಲಾಸ್ಟ್ ಸ್ಟಾಪ್. ಅದಾದಮೇಲೆ ವಯ 1 ವಯ 2 ಅಂತ ಕೇಳ್ತಾರೆ, ಅಂದರೆ ಮಾರ್ಗ 1 ಮಾರ್ಗ 2 ಅಂತ. ನೀವೇನೋ ಇಳಿಯೋ ಜಾಗದಲ್ಲಿ ಅಂದರೆ ನೀವು ಮನೆಯಿಂದ ಡೈರೆಕ್ಟಾಗಿ ನಿಮಗೆ ಕಾಲೇಜಿಗೂ ಸ್ಟಾಪ್ ಇಲ್ಲ, ಒಂದೇ ಡೈರೆಕ್ಟ್ ಬಸ್ ಇಲ್ಲ ಅಂದಾಗ ಎಲ್ಲನೇ ಮಾರ್ಗದಲ್ಲಿ ಇಳಿಯೋದು ಸರ್ಕಲ್ ಆಗಲಿ ಮೇನ್ ಇದಾಗಲಿದ್ರೆ ನೀವು ಅದನ್ನು ವಯದಲ್ಲಿ ಹಾಕ್ಕೋಬೋದಾಗುತ್ತೆ. ನೀವು ಮಧ್ಯದಲ್ಲಿ ಇಳ್ಕೊಂಡು ಹತ್ತಂಗಿದ್ರೆ ಇಲ್ಲಿ ಸ್ಟಾಪ್ ಇಳಿದು ಹತ್ತೀನಿ ಅಂತ ಆ ಜಂಕ್ಷನ್ ಏನಿರುತ್ತೋ ಆ ಏರಿಯಾ ಏನಂತ ಊರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಎರಡಿರುತ್ತೆ, ಎರಡೂ ನೀವು ಯೂಸ್ ಮಾಡಿಕೊಂಡ್ರೆ ಬೆಟರು, ಇಲ್ಲಾಂದರೆ ಯಾರೋ ಒಂದಾದರೂ ನೀವು ಯೂಸ್ ಮಾಡೋದು ಬೆಟರು. ಯಾಕೆಂದರೆ ನಿಮಗೆ ಯಾವಾಗ ಯಾವ ಸ್ಥಿತಿಯಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಿಮಗೆ ಅಲ್ಲಿ ಹತ್ತಿ ಇಳಿಬೋದು ಯಾವಾಗಾದರೂ. ಅದಕ್ಕೋಸ್ಕರ ನೀವು ವಯ ಮಾರ್ಗನ ಸೆಲೆಕ್ಟ್ ಮಾಡೋದು ಬೆಟರು. ಅದಾದಮೇಲೆ ಕೆಳಗಡೆ ಬಂದು ನೋಡ್ತಾ ಇರ್ಬಿಟ್ಟು ಡಿಕ್ಲರೇಷನ್ ತೋರಿಸ್ತಾ ಇದೆ. ಅದಕ್ಕೂ ಮುಂಚೆ ಅಮೌಂಟ್ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಗೆ ಅಮೌಂಟ್ ಎಷ್ಟು ಕಟ್ಟಬೇಕು, ಬಸ್ ಪಾಸ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಜನರಲ್ಗೆ ನೋಡ್ತಾ ಇದ್ದಲ್ಲ ಎಷ್ಟು ಅಮೌಂಟ್ ಆಗುತ್ತೆ. ಅದಾದಮೇಲೆ ಡಿಕ್ಲರೇಷನ್ ನೋಡೋದಲ್ಲ ಡೀಟೇಲ್ಸ್ ಎಲ್ಲ ಓದ್ಕೊಂಡು ಅದಾದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ ಮೇಲೆ ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಅದನ್ನ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ನೋಡ್ತಾ ಇದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲ್ ನೀವು ಏನೆಲ್ಲ ಫಿಲ್ ಮಾಡಿದ್ರೆ ಅದೆಲ್ಲ ಡೀಟೇಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಪ್ರತಿಯೊಂದು ಕರೆಕ್ಟಾಗಿದೆಯೋ ಅಲ್ಲ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿವರ ನೋಡ್ಕೊತಾ ಹೋಗಿ. ಯಾಕೆಂದರೆ ಎಲ್ಲ ಮಿಸ್ ಆಯಿತು ಅಂದರೆ ಮತ್ತೆ ಎಡಿಟಿಂಗ್ ಆಪ್ಷನ್ ಇರೋದಿಲ್ಲ. ನೀವು ಫಸ್ಟ್ ಇವಾಗ ಅಪ್ಲೈ ಮಾಡಿದ್ಮೇಲೆ ಅದು ಫಿಲ್ ಮಾಡಿದ್ದಾದಮೇಲೆ ಇಲ್ಲಿ ನೀವು ಏನೆಲ್ಲ ಎಂಟರ್ ಮಾಡಿರ್ತೀರ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊತಾ ಹೋಗಿ. ಇದೆಲ್ಲ ಆಗೋದ್ಮೇಲೆ ಕೆಳಗಡೆ ಲಾಸ್ಟಿಗೆ ಬಂದರೆ ಚೆಕ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಅಟ್ಯಾಚ್ ಅನಕ್ಷರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಏನೋ ಇರುತ್ತಲ್ಲ ಆ ಬಸ್ ಪಾಸ್ನ ಅಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಫೀಸ್ ಪೇಮೆಂಟ್ ರಿಸಿಪ್ಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಅದಾದಮೇಲೆ ಫೋಟೋ ನಿಮ್ಮದು ಇತ್ತೀಚಿನ ಫೋಟೋ ಒಂದು ಅಲ್ಲೇ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ಮೂರು ಕೂಡ PDF ಫೈಲಲ್ಲಿ ಅಟ್ಯಾಚ್ ಮಾಡಬೇಕು. ಫೋಟೋ ಮಾತ್ರ JPG ಫಾರ್ಮೇಟಲ್ಲಿ ಇರಬೇಕು. ಮತ್ತು ಫೀಸು ಮತ್ತು ನೀವೇನು ಸ್ಟೂಡೆಂಟ್ ಬಸ್ ಪಾಸ್ ಆಗ್ತದೆ ಅದೆರಡೂ PDF ಫೈಲ್ ಇದ್ದರೆ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಬಸ್ ಪಾಸ್ ಯಾವ ಥರ ಫಿಲ್ ಆಗಬೇಕು ಅಂತ ಕೂಡ ನಾನು ಇಲ್ಲಿ ಬೇಕಾದ್ರೆ ತೋರಿಸ್ತೀನಿ.
ಯಾವ ಥರ ಇರುತ್ತೆ ಎಕ್ಸಾಂಪಲ್ ಆಗಿ ಯಾವ ಥರ ಫಿಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸಲ್ಲಿ ಸ್ಟೂಡೆಂಟ್ ಫೋಟೋ ಎಲ್ಲ ಹಾಕಿ ಸೀಲೂಸ್ ಏನೆಲ್ಲ ಹಾಕಬೇಕಾಗುತ್ತೆ, ಡೀಟೇಲ್ ಎಲ್ಲ ನೀವೇ ಫಿಲ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸಿಗ್ನೇಚರು ಎಲ್ಲ ನೀಟಾಗಿ ಬಂದಿರಬೇಕಾಗತ್ತೆ, ಈ ಥರ ಇರಬೇಕು. ಅದಾದಮೇಲೆ ನೆಕ್ಸ್ಟಲ್ಲಿ ಪೇಜ್ ಪೇಮೆಂಟ್ ಎಲ್ಲ ಪ್ರತಿಯೊಂದು ಅಪ್ಲೋಡ್ ಆಗಿದೆ. ಇಲ್ಲಿ ಸೇವ್ ಅನೆಕ್ಸ್ಚರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಅನೆಕ್ಸ್ಚರ್ ಲಿಸ್ಟ್ ತೋರಿಸ್ತಾ ಇದೆ ಕೆಳಗಡೆ, ಪ್ರತಿಯೊಂದು ತೋರಿಸ್ತಾ ಇದೆ. ಇಲ್ಲೆಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಮೇಲೆಲ್ಲ ಕರೆಕ್ಟಾಗಿದೆ. ಅನೆಕ್ಸ್ಚರ್ ಫೈಲು ಕೂಡ ಸಬ್ಮಿಟ್ ಮಾಡಿದ್ದು ಕರೆಕ್ಟಾಗಿದೆ. ಸಬ್ಮಿಟ್ ಅಂತ ಕೊಡ್ತಾನೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನಮ್ಮ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಯಿತು. ಇಷ್ಟೇ ನಿಮ್ಮ ಬಸ್ ಪಾಸ್ಗೆ ಅಪ್ಲೈ ಮಾಡೋ ಅಂಥದ್ದು. ಇದು ಅಪ್ಲೈ ಆದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಒಂದು ವೀಕ್ ಒಳಗಡೆ ನಿಮ್ಮ ಕಾಲೇಜ್ ಸ್ಕೂಲಿಂದ ಕಡೆಯಿಂದ ಇಲ್ಲ BMTC ಕಡೆಯಿಂದ ನಿಮಗೊಂದು ಮೆಸೇಜ್ ಬರುತ್ತೆ. ಆವಾಗ ಮತ್ತು ಇನ್ನೊಂದ್ಸಲಿ ನೀವು ಆನ್ಲೈನ್ಗೆ ಹೋಗಿ ನೀವು ಅದನ್ನು ಯಾವ ಟೈಮ್ಗೆ ಯಾವ ದಿನಕ್ಕೆ ಬೇಕು ನೀವು ಅಂತ ಅಂದ್ಬಿಟ್ಟು ಶೆಡ್ಯೂಲ್ನ ಹಾಕ್ಕೊಬೋದಾಗುತ್ತೆ. ಟೈಮ್ ಶೆಡ್ಯೂಲ್ನ ಹಾಕ್ಕೊಂಡು ನೀವು ಅಲ್ಲಿ ಹೋದರೆ ನಿಮಗೆ ಬಸ್ ಪಾಸ್ನ ಕೊಡ್ತಾರೆ. ಅಮೌಂಟ್ ಕೊಟ್ಟು ನೀವು ಏನೂ ಅವಶ್ಯಕತೆ ಇಲ್ಲ, ಬೇರೆ ಎಲ್ಲೂ ಮಾಡೋಂಗಿಲ್ಲ. ನಿಮ್ಮ ಮೊಬೈಲಲ್ಲೇ ನೀವೇ ಕೂಡ ಈ ಥರ ಮಾಡ್ಕೊಬೋದು ಎಷ್ಟು ಈಸಿಯಾಗಿ. ನೋಡೋದಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೆ ನಿಮಗೆ ಯಾವ ರೀತಿ ಅಪಾಯಿಂಟ್ಮೆಂಟ್ ಯಾವ ರೀತಿ ತೊಗೊಳೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ಹೊಸ ವಿಡಿಯೋದಲ್ಲಿ.